ಡಿಸೆಂಬರ್ 20ರಂದು ಥಿಯೇಟರ್ನಲ್ಲಿ ಬಿಡುಗಡೆಯಾಗಿದ್ದ ಮಲಯಾಳಂ ಲಾಟರಿ ಸ್ಟಾರ್ ಉನ್ನಿ ಮುಕುಂದನ್ ಅಭಿನಯದ ಮಾರ್ಕೋ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 30 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ಮಾಡಿದ್ದರು. 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಮಲಯಾಳಂ ಚಿತ್ರರಂಗಕ್ಕೆ ಬೆಂಕಿ ಹಚ್ಚಿತ್ತು ಈ ಸಿನಿಮಾ. ಆದ್ರೆ ಇದೇ ಸಿನಿಮಾ ಟಿವಿಯಲ್ಲಿ ಈಗ ಬ್ಯಾನ್ ಮಾಡಿದ್ದಾರೆ. ಸದ್ಯ ಈ ಸಿನಿಮಾ ಸೋನಿ ಲಿವ್ OTT ನಲ್ಲಿ ಇದ್ದು ಈ ಸಿನಿಮಾವನ್ನು ನೋಡಿದವರು ಮುಖಕ್ಕೆ ಉಗಿಯುತ್ತಿದ್ದಾರೆ. OTT ಯಲ್ಲೂ ಈ ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ. ಈಗಾಗಲೇ ಕೇಂದ್ರ ಸೆನ್ಸಾರ್ ಬೋರ್ಡ್ಗೆ ಪತ್ರ ಬರೆದಿದ್ದಾರೆ ಈ ಸಿನಿಮಾ ಬ್ಯಾನ್ ಮಾಡಬೇಕು ಅಂತ. ಇಷ್ಟಕ್ಕೂ ಈ ಸಿನಿಮಾವನ್ನು ಯಾಕೆ ಬ್ಯಾನ್ ಮಾಡಬೇಕು ಅಂತದ್ದೇನಿದೆ ಈ ಸಿನಿಮಾದಲ್ಲಿ? ಇದೊಂದು ಆಕ್ಷನ್ ಸಿನಿಮಾ ಅನ್ನೋದಕ್ಕಿಂತ ವಾಮಿಟ್ ಸಿನಿಮಾ ಅಂತಾನೆ ಹೇಳ್ಬಹುದು. ಈ ಸಿನಿಮಾ ನೋಡಿದ ಮೇಲೆ ವಾಮಿಟ್ ಬರೋದಂತೂ ಪಕ್ಕ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವ ಸಿನಿಮಾ ಇದಲ್ಲ. ಅದರಲ್ಲೂ ಕೂಡ ಮಕ್ಕಳಂತೂ ಈ ಸಿನಿಮಾವನ್ನು ನೋಡ್ಲೇಬಾರದು ಅಂತ ಕೆಲವರ ವಾದ. ಇತ್ತೀಚೆಗೆ ಬರುತ್ತಿರುವ ಸಿನಿಮಾಗಳಲ್ಲಿ ವಲ್ಗಾರಿಟಿ, ನ್ಯೂಡಿಟಿ, ಎಕ್ಸ್ಪೋಸ್ ಸೀನ್ಗಳು ಬೇಕು ಅಂತಾನೆ ಇಡ್ತಾರೆ. ಇವುಗಳನ್ನು ನೋಡಿದ ನಮ್ಮ ಪಡ್ಡೆ ಹುಡುಗರು ಅಡಿಕ್ಟ್ ಆಗಿ ಅದನ್ನೇ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಸಿನಿಮಾಗಳು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಕೆಲವು ಸಂದರ್ಭಗಳಲ್ಲಿ ಯಾವ ರೀತಿ ಅಂದ್ರೆ ಇತ್ತೀಚೆಗೆ ಆಂಧ್ರದಲ್ಲಿ ಒಂದು ಘಟನೆ ನಡೀತು. ಪುಷ್ಪ ಸಿನಿಮಾವನ್ನು ನೋಡಿದ ಕೆಲವು ಮಕ್ಕಳು ಆಂಧ್ರದಲ್ಲಿ ನಾವು ಶಾಲೆಗೆ ಹೋಗುವುದಿಲ್ಲ, ನಾವು ಕೂಡ ಪುಷ್ಪರಾಜ್ ರೀತಿಯಲ್ಲಿ ಗಂಧದ ಮರಗಳನ್ನು ಕಡಿಯೋಕೆ ಕಾಡಿಗೆ ಹೋಗ್ತೀವಿ ಅಂತ ಶಾಲೆಗೆ ಹೋಗದೆ ಹಠ ಹಿಡಿದು ಕುಳಿತಿದ್ದಾರಂತೆ. ಇದನ್ನೆಲ್ಲ ಗಮನಿಸಿದ ಶಾಲಾ ಶಿಕ್ಷಕಿ ಪುಷ್ಪ ಸಿನಿಮಾ ನೋಡಿ ನಮ್ಮ ಮಕ್ಕಳು ಹಾಳಾಗಿದ್ದಾರೆ, ಇಂಥ ಸಿನಿಮಾಗಳನ್ನು ಮಾಡೋಕೆ ಪರ್ಮಿಷನ್ ಕೊಟ್ಟವರು ಯಾರು ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಬೈದಿದ್ದು ಉಂಟು. ಹಾಗೆ ದುಲ್ಕರ್ ಸಲ್ಮಾನ್ ನಟನೆಯ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಬ್ಯಾಂಕ್ ಕಳ್ಳತನ ಮಾಡೋಕೆ ಪ್ರಯತ್ನ ಪಟ್ಟು ತಗಲಾಕೊಂಡವರು ಬೇಜಾನ್ ಜನ ಇದ್ದಾರೆ. ಇಂಥ ಘಟನೆಗಳು ನೋಡಿದ್ರೆ ಸಿನಿಮಾಗಳು ಮನುಷ್ಯನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಈ ಮಾರ್ಕೋ ಸಿನಿಮಾವನ್ನು ಬ್ಯಾನ್ ಮಾಡೋಕೆ ಹಲವಾರು ಕಾರಣಗಳು ಇದಾವೆ. ಒಬ್ಬ ವ್ಯಕ್ತಿಯನ್ನು ಯಾವ ಯಾವ ಆಂಗಲ್ ನಲ್ಲಿ ಕೊಲ್ಲಬಹುದು ಅಂತ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ವೈಲೆನ್ಸ್ ಇದೆ, ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಬ್ಲಡ್ ಬಾತ್ ಇದೆ. ಒಬ್ಬ ಮನುಷ್ಯನ ಕೈಯನ್ನು ಹೆಂಗ್ ಕತ್ತರಿಸಿ ಬಿಸಾಡಬೇಕು, ನಾಲಿಗೆಯನ್ನು ಹೆಂಗೆ ಕೀಳ್ಬೇಕು, ನರಗಳನ್ನು ಹೆಂಗೆ ಕಿತ್ತು ಬಿಸಾಕಬೇಕು, ಬಾಯಿ ಹೆಂಗೆ ಅರೆದು ಊರು ಬಾಗಿಲು ಮಾಡಬಹುದು, ಬಾಯೊಳಗೆ ಹೆಂಗೆ ಕತ್ತಿಯನ್ನು ಇಟ್ಟು ಬೋರ್ವೆಲ್ ಪೈಪ್ ತರ ತುರುಕಬೇಕು, ಗರಗಸ ತಕೊಂಡು ಹೆಂಗೆ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಬೇಕು, ಸ್ಕ್ರೂ ಡ್ರೈವರ್ ಅನ್ನು ಹೆಂಗೆ ಕಿವಿ ಒಳಗೆ ಚುಚ್ಚಿ ಇನ್ನೊಂದು ಕಿವಿಯೊಳಗಿಂದ ಹೆಂಗೆ ತೆಗೆಯಬೇಕು, ಗರ್ಭಿಣಿಯು ಹೆರಿಗೆ ನೋವಿನಲ್ಲಿದ್ದಾಗ ಅವಳ ಹೊಟ್ಟೆಯನ್ನು ಹೆಂಗೆ ಸೀಳಿ ಮಗುವನ್ನು ಈಚೆ ತೆಗೆಯಬೇಕು, ಗ್ಯಾಸ್ ಸಿಲಿಂಡರ್ ಎತ್ಕೊಂಡು ಮಗುವಿನ ಮುಖಕ್ಕೆ ರಪರಪ ಅಂತ 12 ಸಲ ಹೆಂಗೆ ಹೊಡಿಬೇಕು, ಅಂಡ್ಗಳಿಗೆ ಬಾಂಬ್ ಇಟ್ಟು ದೇಹವನ್ನು ಹೆಂಗೆ ಚೂರ್ ಚೂರ್ ಮಾಡಬೇಕು, ಕೈ ಕತ್ತರಿಸಿ ಗಿಫ್ಟ್ ಕಳಿಸೋದ್ ಹೆಂಗೆ, ಜನರನ್ನು ಯಾವ ರೀತಿ ಚಿತ್ರ ವಿಚಿತ್ರವಾಗಿ ಕೊಲ್ಲಬಹುದು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದರಲ್ಲೂ ಕೂಡ ಆ ಹೆರಿಗೆ ನೋವು ಸೀನ್ ಅಂತೂ ನೋಡಕ್ಕಾಗಲ್ಲ. ಕಿಲ್, ಅನಿಮಲ್, KGF, ಸಾ ಈ 4 ಸಿನಿಮಾಗಳನ್ನು ಮಿಕ್ಸ್ ಮಾಡಿ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಈ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾದ ಸ್ಟೋರಿ ಲೈನ್ ಸಿಂಪಲ್, ವೈಲೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇದೇ ಕಾರಣಕ್ಕೆ ಈ ಸಿನಿಮಾವನ್ನು OTT ಯಲ್ಲಿ ಬ್ಯಾನ್ ಮಾಡಬೇಕೆಂದು ಈಗಾಗಲೇ ಕೇರಳ ಸರ್ಕಾರ ಪತ್ರ ಬರೆದಿದೆ. ಆದ್ರೆ ಮೂವಿ ಟೀಮ್ ಮಾತ್ರ ಇದಕ್ಕೆ ರೆಸ್ಪಾನ್ಸ್ ಇನ್ನೂ ಮಾಡಿಲ್ಲ. ರಾತ್ರೋರಾತ್ರಿ ಲಾಟ್ರಿ ಹೊಡೆದರೆ ಇದೇ ಪರಿಸ್ಥಿತಿ ಆಗೋದು. ಮಾರ್ಕೋ ಸಿನಿಮಾ ಉನ್ನಿ ಮುಕುಂದನ್ಗೆ ಲಾಟ್ರಿ ಇದ್ದಂಗೆ. ಈ ಸಿನಿಮಾ ಹಿಟ್ ಆಗ್ತಿದ್ದಂತೆ ಅಣ್ಣಂಗೆ ದುರಂಕಾರ ಜಾಸ್ತಿ ಆಗಿ ಸೆಲ್ಫಿ ಕೇಳಕ್ಕೆ ಬಂದ ಅಭಿಮಾನಿಯನ್ನೇ ಬೈದಿದ್ದು ಉಂಟು. ಅದು ಸಾಲದು ಅಂತ ಹೇಳಿ ನಮ್ಮ ಯಶ್ ಅಣ್ಣನ KGF ಸಿನಿಮಾವನ್ನು ಟೀಕೆ ಮಾಡಿದ್ದಾನೆ. KGF ಸಿನಿಮಾ ರೇಂಜ್ ಗೆ ನಾವು ಸಿನಿಮಾ ಮಾಡಿದೀವಿ ಅಂತ ಬಿಲ್ಡಪ್ ಕೊಟ್ಟಿದ್ದಾನೆ. ಯಶ್ ಅಣ್ಣನ ರೀತಿಯಲ್ಲಿ ನಾನು ಕೂಡ ಆಕ್ಟಿಂಗ್ ಮಾಡಿದ್ದೇನೆ ಅಂತ ಹೇಳಿ ಮಾರ್ಕೋ ಸಿನಿಮಾದಲ್ಲಿ ತನ್ನ ನಾಯಿಗೆ ರಾಕಿ ಅಂತ ಹೆಸರಿಟ್ಟು ಆನಂದ ಪಟ್ಟಿದ್ದು ಉಂಟು. ಹೀಗೆ ರಾತ್ರೋರಾತ್ರಿ ಲಾಟ್ರಿ ಹೊಡೆದಿದ್ದ ಇಬ್ರು ಲಾಟ್ರಿ ಸ್ಟಾರ್ ಗಳ ಗಲಾಟೆ ಇದಾಗಿತ್ತು. ಈ ಗಲಾಟೆಯ ವಿರುದ್ಧ ಯಶ್ ಅಣ್ಣನ ಅಭಿಮಾನಿಗಳು ಎಲ್ಲೂ ಕೂಡ ಬಾಯ್ ಬಿಟ್ಟಿಲ್ಲ. ಯಾಕಂದ್ರೆ ಯಶ್ ಅಣ್ಣಂಗಿರೋದೇ 4 ಜನ ಫ್ಯಾನ್ಸ್ ಗಳು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಮಲಯಾಳಂ ಲಾಟ್ರಿ ಸ್ಟಾರ್ ಉನ್ನಿ ಮುಕುಂದನ್ ಆದ್ರೆ ಕರ್ನಾಟಕದ 4 ಫ್ಯಾನ್ಸ್ ಗಳ ಸರ್ದಾರ ನಮ್ಮ ಯಶ್ ಅಣ್ಣ. ಯಶ್ ಅಣ್ಣ ಕೂಡ ಕರ್ನಾಟಕದ ಲಾಟ್ರಿ ಸ್ಟಾರ್. ಸದ್ಯಕ್ಕೆ ಈ ಸಿನಿಮಾ ಇಷ್ಟರಲ್ಲೇ OTT ಯಲ್ಲಿ ಬ್ಯಾನ್ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ಈ ಸಿನಿಮಾ ನೋಡಿಲ್ವೋ ಈಗಲೇ ಹೋಗಿ ಸೋನಿ ಲಿವ್ ನಲ್ಲಿ ಈ ಸಿನಿಮಾ ಇದೆ, ಈಗಲೇ ನೋಡಿ. 18+ ಆಗಿದ್ದರೆ ಮಾತ್ರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.